ಈ ತರ ಅವಕಾಡೋ ತುಂಬಾ ಡಿಮಾಂಡ್ ಇದೆ ಸರ್ ಇದಕ್ಕೆಲ್ಲ. ಅವಕಾಡೋ ಕೊಡಗಿನಲ್ಲಿ ತುಂಬಾ ಡಿಮಾಂಡ್ ಇದೆ. ಬೇರೆ ಜಿಲ್ಲೆಯಿಂದ ರಾಜ್ಯದಿಂದ ಬರ್ತಾರೆ, ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಕೆಲವರು ಬಯಲುಸೀಮೆಯಲ್ಲೂ ಬೆಳೀತಿದ್ದಾರೆ. ಬಯಲುಸೀಮೆಯಲ್ಲಿ ಅಂದ್ರೆ ಕಮರ್ಷಿಯಲ್ ಆಗಿ ಬೆಳೆಯೋರು ಹಾಸ್ ಅವಕಾಡೋ, ಗ್ರಾಫ್ಟೆಡ್ ಪ್ಲಾಂಟ್ಸ್ ಇಂಥ ತಗೊಂಡ್ರೆ ಚೆನ್ನಾಗಿ ಬರ್ತದೆ. ಸಾಂಬಾರು ಮಾಡ್ತಾರೆ, ಆಲೂಗಡ್ಡೆ ತರ ಇರ್ತದೆ. ಬೀಜನ ಒಂದು 8 ಪೀಸ್ ಮಾಡಿ ಇದು ಮಾಡಿದ್ರು ಸಾಂಬಾರ್ ತರನೂ ಆಗ್ತದೆ. ಪೌಡ್ರು ಮಾಡ್ತಾರೆ ಒಣಗಿದ್ದು. ಹಾಗೆ ಏನಲ್ಲ, ಈ ಕಲ್ಪವೃಕ್ಷ ತರನೇ ಇದೊಂದು. ಅವಕ್ಕೂ ಎಕ್ಸೆಪ್ಟ್ ಎಲೆ ಕಾಣ್ತದೆ. ವರ್ಷಕ್ಕೆ 2 ಸರಿ ಬರ್ತದೆ ಸರ್ ಕ್ರಾಪ್ ಇದು. ಜ್ಯೂಸ್ ಇದು ಮಾಡ್ತಾರೆ, ಮಿಲ್ಕ್ ಶೇಕ್, ಕೇಕ್ಗಳು ಮಾಡ್ತಾರೆ ಈಗ, ಅಥವಾ ಸ್ಯಾಂಡ್ವಿಚ್. ಬೇರೆ ಕಂಟ್ರೀಸಲ್ಲಿ ಈಗ ಹೊರದೇಶದಲ್ಲೆಲ್ಲ ಸ್ಯಾಂಡ್ವಿಚ್ ಇಷ್ಟಪಡ್ತಾರೆ. ಹಾಗೆ ಇದರ ಕೆಲವು ಅವಕಾಡೋದಲ್ಲಿ ಸೀಡ್ ಒಳ್ಳೆ ಆಯಿಲ್ ಕಂಟೆಂಟ್ ಇರೋದು ಅದು ತಗೋತಾರೆ, ಆಯಿಲು ಮಾಡ್ತಾರೆ ಅಡಿಗೆಗೆ ಬೇಕು ಅಂತ. ಈಗ ಸನ್ಫ್ಲವರ್ ಬದಲು ಇದನ್ನ ಯೂಸ್ ಮಾಡ್ತಾರೆ, ಪೌಡರ್ ಮಾಡ್ತಾರೆ, ಫೇಶಿಯಲ್ ಮಾಡ್ತಾರೆ. ಹಾಗೆ ಹಲವಾರು ಥರದ್ದು, ಅಂದರೆ ಪಕೋಡ ಮಾಡ್ಬೋದು. ಎಲ್ಲ ಸುಮಾರು ಥರ ಇದರಲ್ಲಿ ಡಿಶಸ್ ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ. ಹಾಸು ಒಳ್ಳೇದು ಸರ್. ಅದು ಅಂದರೆ ಇಲ್ಲಿಯ ಜನರಿಗೆ ಅದರ ಒಳಗೆ ಸಿಕ್ಕೋದು 2 ತಿಂಗಳು. ಅದರ ಸೆಲ್ಫ್ ಲೈಫ್ 2 ತಿಂಗಳಿದೆ ಸರ್. ಸೆಲ್ಫ್ ಲೈಫ್ 2 ತಿಂಗಳು ನಾವು ಇಟ್ಕೋಬೋದು. ಆದರೆ ಸಣ್ಣ ಸೈಜ್, ಅದು ಸ್ವಲ್ಪ ಕಾಸ್ಟ್ಲಿ ಐಟಮ್. ಅದನ್ನು ಬೆಳೆಯೋದು ಸ್ವಲ್ಪ ನಾಜೂಕು, ಅಂದರೆ ಈ ಹೈಬ್ರಿಡ್ ವೆರೈಟಿಗಳು ನಾಜೂಕು ಬೆಳೆಯೋದು. ಸೈಜ್ ಸ್ವಲ್ಪ ಸಣ್ಣದು. ಲ್ಯಾಂಬ್ ಹ್ಯಾಸ್, ಪಿಂಕರ್ಟನ್, ಜೆಮ್ ಹ್ಯಾಸ್ ಕೊಡಗಿಗೂ ಆಗುವಂಥದ್ದು ಒಳ್ಳೇದು. ಜೆಮ್ ಹ್ಯಾಸ್ ಒಳ್ಳೇದು. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭೂತನಕಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಕೊಡಗು ಜಿಲ್ಲೆಯ BP ರವಿಶಂಕರ್ ಅಂದರೆ ಪೊನ್ನಂಪೇಟೆ ತಾಲೂಕಿನ ಉದೂರು ಗ್ರಾಮದ ಈ ಕೃಷಿಕರು ಸುಮಾರು 300ಕ್ಕೂ ಅಧಿಕ ಅವಕಾಡೋ ಗಿಡಗಳನ್ನ ಅಂದರೆ ಮರಗಳನ್ನ ಹಾಕೊಂಡಿದ್ದಾರೆ. ಈಗ ಫಲ ಕೂಡ ಕೊಡ್ತಾ ಇದೆ. ಈ ವಿದೇಶಿ ತಳಿಗಳನ್ನು ಕೂಡ ಇತ್ತೀಚೆಗೆ ಹಾಕಿದ್ದಾರೆ. ಆ್ಯಸ್ ಇರ್ಬೋದು, ಜೆಮ್ಎಸ್ ಕೂಡ ಹಾಕಿದ್ದಾರೆ. ಇವರು ಯಾವ ರೀತಿ ಅವಕಾಡೋ ಕೃಷಿಯನ್ನು ಮಾಡ್ತಾರೆ, ಮಾರುಕಟ್ಟೆ ಹೇಗೆ, ಮತ್ತು ಅವಕಾಡೋದ ವಿಶೇಷತೆ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ನಾನು ರವಿಶಂಕರ್ BP ಅಂತೇಳಿ ಇಲ್ಲಿ ಪೊನ್ನಂಪೇಟೆ ತಾಲೂಕು ಹುದೂರು ಗ್ರಾಮದಲ್ಲಿ ಒಬ್ಬ ಕೃಷಿಕನಾಗಿದ್ದೀನಿ. ಬೇಸಿಕಲಿ ನಂದು ಭತ್ತ ಮೇನ್, ಅದ್ರ ಜೊತೆಗೆ ಕಾಫಿ ತೋಟ ಇದೆ, ಹಣ್ಣಿನ ಗಿಡಗಳು ತುಂಬಾ ನಟ್ಟಿದ್ದೀನಿ ತೋಟದಲ್ಲಿ. ಹಾಗೆ ಹೌದು, ಸುಮಾರು 350 ಮೇಲೆ ವಿದೇಶಿ ಹಣ್ಣುಗಳಿದೆ. ಅದರಲ್ಲಿ ಕೆಲವು ಆಗ್ತದೆ ನಮಗೆ ಟ್ರಾಪಿಕಲ್, ಇಲ್ಲಿ ಕೊಡಗಿಗೆ ಆಗುವಂಥದ್ದು ರಂಬುಟಾನ್, ಮ್ಯಾಂಗೋಸ್ಟಿನ್, ಲೀಚಿ, ಅವಕಾಡೋ. ಈ ಥರ ಅವಕಾಡೋ ತುಂಬಾ ಡಿಮಾಂಡ್ ಇದೆ ಸರ್ ಇದಕ್ಕೆಲ್ಲ. ಅವಕಾಡೋ ಕೊಡಗಿನಲ್ಲಿ ತುಂಬಾ ಡಿಮಾಂಡ್ ಇದೆ. ಬೇರೆ ಜಿಲ್ಲೆಯಿಂದ ರಾಜ್ಯದಿಂದ ಬರ್ತಾರೆ, ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಹಾಗೆ ನಾನು ವರ್ಷಕ್ಕೊಂದು ನಿಯರ್ಲಿ 15ರಿಂದ 20 ಕ್ವಿಂಟಲ್ ಅಷ್ಟು ಮಾರ್ತೇನೆ ಅವಕಾಡೋ. ಬೇರೆ ಬೇರೆ ನಮೂನೆದಿದೆ. ಕ್ವಿಂಟಲ್ ವರ್ಷಕ್ಕೆ. ಮಾರ್ಕೆಟ್ ಚೆನ್ನಾಗಿದೆ. ಅಂದ್ರೆ ಈಗ ಚೆಟ್ಟಳ್ಳಿ ಫಾರ್ಮ್ ಅವರು ಅರ್ಕಾ ಸುಪ್ರೀಂ ಮತ್ತೆ ಅರ್ಕಾ ರವಿ ಅಂತ ಮಾಡ್ತಾ ಇದ್ದಾರೆ. ಅದು ಆಫ್ ಸೀಸನ್, ಅಂದ್ರೆ ಏಪ್ರಿಲ್ ಮೇಲಿ ಬರ್ತದೆ. ಅಂಥದ್ದು ನಟ್ರೆ ತುಂಬಾ ಒಳ್ಳೇದು. ಇದು ಕೆಲವು ಮಳೆಗಾಲದಲ್ಲಿ ಬರೋದು, ಕೆಲವು ಸರಿ ಡಿಮಾಂಡ್ ಕಮ್ಮಿ ಆಗ್ತದೆ. ನಮಗೆ ಕೆಜಿಗೆ 30ರಿಂದ 40 ಸಿಗ್ತದೆ. ಏಪ್ರಿಲ್ ಮೇಲಿ ಸಿಗುವಂಥದ್ದು 100ರಿಂದ 150ವರೆಗೂ ಸಿಗುತ್ತೆ ಕೆಜಿಗೆ. ಸೊ ಬೆಂಗಳೂರು ಅಲ್ಲಿ ಇಲ್ಲಿ ಕೆಲವರು ಜ್ಯೂಸ್ ಫ್ಯಾಕ್ಟ್ರಿ ಅವ್ರು ತಗೊಂಡು ಹೋಗ್ತಾರೆ, ಕೆಲವರು ಇಲ್ಲಿ ನಾನು ಮೈಸೂರಲ್ಲಿ ಅಪಾರ್ಟ್ಮೆಂಟಿಗೆ ಕೆಲವು ಕೊಡ್ತೇನೆ. ಹಾಗೆ ಇಲ್ಲಿ ಬಂದು ಲೋಕಲ್ ವ್ಯಾಪಾರಿಗಳು ಬಂದು ತಗೊಂಡು ಹೋಗ್ತಾರೆ ಸರ್. ನೋಡಿ, ಇದು ಸಾಧಾರಣ 3/4 kg ಬರುತ್ತೆ ಸರ್. ಇದು 3/4, 600ರಿಂದ 750 ಗ್ರಾಮ್ವರೆಗೂ ಬರ್ತದೆ. ಈಗ ನೋಡಿ, ಇದು ಗಾಳಿಗೆ ಇವತ್ತು ಮಳೆ ಜಾಸ್ತಿ ಇದ್ರಿಂದ ಸ್ವಲ್ಪ ಬೀಳ್ಲಿಕ್ಕಾಗಿದೆ. ವರ್ಷಕ್ಕೆ 2 ಸರಿ ಬರ್ತದೆ ಸರ್ ಕ್ರಾಪ್ ಇದು. ಅಂದ್ರೆ ಯಾವ ಟೈಮಿಗೆ ಬರುತ್ತೆ? ಒಂದು ಈ ಸಾಧಾರಣ ಏಪ್ರಿಲ್ ಮೇಲ್ ಸಿಗುತ್ತೆ. ಆಮೇಲೆ ಈಗ ಬೇಸಿಗೆ ಮಳೆಗಾಲದಲ್ಲಿ ಒಂದು 2 ಹತ್ರ ಸಿಗುತ್ತೆ. ಬೇಸಿಗೆಯಲ್ಲಿ ಒಳ್ಳೆ ಡಿಮಾಂಡ್ ಸರ್. ಆ ಥರ ಗಿಡಗಳನ್ನ ನಾವು ಸೆಲೆಕ್ಟ್ ಮಾಡಿ ನಡಬೇಕು. ಅಂದರೆ ಈಗ ಚೆಟ್ಟಳ್ಳಿಯವರು ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಅರ್ಕಾ ರವಿ ಮತ್ತು ಅರ್ಕಾ ಸುಪ್ರೀಂ, ಅದು ಒಳ್ಳೇದು. ಹಾಗೆ ನಾವು ಬೀಜದ ಗಿಡ ಮಾಡಿದರೆ ನಾವು ಕಾಯಬೇಕು, 8ರಿಂದ 9 ವರ್ಷ ಬೀಜದ ಗಿಡ ಬರ್ತದೆ. ಬಟ್ ಅದೇ ಕ್ವಾಲಿಟಿ ಬರಲ್ಲ. ಈಗ ನಾನು ಕೆಲವು ಕಡೆ 1.5 kg ನಟ್ಟಿದ್ದೀನಿ, ಆದರೆ ಫಸ್ಟ್ ಇಯರ್ ಸಿಕ್ತು ನನಗೆ ಆ 1.5 kg ಅಷ್ಟೇ ಬಂತು. ಮತ್ತೆ ಅದು ಸಣ್ಣದಾಗ್ತಾ ಬರ್ತದೆ. ಗ್ರಾಫ್ಟೆಡ್ ಆದರೆ ಸೇಮ್. ನಾವು ಅದನ್ನ ಥಿನ್ನಿಂಗ್ ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ಜಂಪಲ್ಲಿ 4 ಇದ್ರೆ 2 ಇಟ್ಕೊಳ್ಳೋದು, ಆ ಥರ ಮಾಡಿದ್ರೆ ಅದು ಸೈಜ್ ಬರ್ತದೆ. ಕೆಲವು ಸಾರಿ ಸೈಜ್ ಇರೋದಕ್ಕೆ ಡಿಮಾಂಡು, ಕೆಲವು ಸಾರಿ ಈಗ ಕೆಲವು ಜ್ಯೂಸ್ ಅವರಿಗೆ ಸಣ್ಣದೇ ಬೇಕು, ಸಣ್ಣದನ್ನೇ ಇಷ್ಟಪಡ್ತಾರೆ ಕೆಲವು. ಜಾಸ್ತಿ ಯಾವುದಕ್ಕೆ ಯೂಸ್ ಆಗ್ತಾ ಉಂಟು ಸರ್? ಇದೆಲ್ಲ ಮೈನ್ ಒಂದು
ಜ್ಯೂಸ್ ಇದು ಮಾಡ್ತಾರೆ, ಮಿಲ್ಕ್ ಶೇಕ್, ಕೇಕ್ಗಳು ಮಾಡ್ತಾರೆ ಈಗ, ಅಥವಾ ಸ್ಯಾಂಡ್ವಿಚ್. ಬೇರೆ ಕಂಟ್ರೀಸಲ್ಲಿ ಈಗ ಹೊರ ದೇಶದಲ್ಲೆಲ್ಲ ಸ್ಯಾಂಡ್ವಿಚ್ ಇಷ್ಟಪಡ್ತಾರೆ. ಹಾಗೆ ಇದರ ಕೆಲವು ಅವಕಾಡೋದಲ್ಲಿ ಸೀಡ್ ಒಳ್ಳೆ ಆಯಿಲ್ ಕಂಟೆಂಟ್ ಇರೋದು ಅದು ತಗೋತಾರೆ, ಆಯಿಲು ಮಾಡ್ತಾರೆ ಅಡಿಗೆಗೆ ಬೇಕು ಅಂತ. ಈಗ ಸನ್ಫ್ಲವರ್ ಬದಲು ಇದನ್ನು ಯೂಸ್ ಮಾಡ್ತಾರೆ, ಪೌಡರ್ ಮಾಡ್ತಾರೆ, ಫೇಶಿಯಲ್ ಮಾಡ್ತಾರೆ. ಹಾಗೆ ಹಲವಾರು ಥರದ್ದು, ಅಂದರೆ ಪಕೋಡ ಮಾಡ್ಬೋದು, ಎಲ್ಲ ಸುಮಾರು ಥರ ಇದರಲ್ಲಿ ಡಿಶಸ್ ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ. ಪರಿಚಯ ಪರೋಟ ಮಾಡ್ತಾರೆ. ಸರಿ ಸರ್, ಈಗ ಹೊಸದಾಗಿ ಈ ಹಾಸ್ ಮತ್ತೆ ಬೇರೆ ಬೇರೆ ವೆರೈಟಿಗಳು ಬಂದಿದೆ, ವಿದೇಶಿ ತಳಿಗಳು, ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಾಸು ಒಳ್ಳೇದು ಸರ್. ಅದು ಅಂದ್ರೆ ಇಲ್ಲಿಯ ಜನರಿಗೆ ಅದರ ಒಳಗೆ ಸಿಕ್ಕೋದು 2 ತಿಂಗಳು, ಅದರ ಸೆಲ್ಫ್ ಲೈಫ್ 2 ತಿಂಗಳಿದೆ ಸರ್. ಸೆಲ್ಫ್ ಲೈಫ್ 2 ತಿಂಗಳು ನಾವು ಇಟ್ಕೋಬಹುದು. ಆದರೆ ಸಣ್ಣ ಸೈಜ್, ಅದು ಸ್ವಲ್ಪ ಕಾಸ್ಟ್ಲಿ ಐಟಮ್. ಅದನ್ನ ಬೆಳೆಯೋದು ಸ್ವಲ್ಪ ನಾಜೂಕು, ಅಂದ್ರೆ ಈ ಹೈಬ್ರಿಡ್ ವೆರೈಟಿಗಳು ನಾಜೂಕು ಬೆಳೆಯೋದು. ಸೈಜ್ ಸ್ವಲ್ಪ ಸಣ್ಣದು. ಲ್ಯಾಂಬ್ ಹ್ಯಾಸ್, ಪಿಂಕರ್ಟನ್, ಜೆಮ್ ಹ್ಯಾಸ್ ಕೊಡಗಿಗೂ ಆಗುವಂಥದ್ದು ಒಳ್ಳೇದು. ಜೆಮ್ ಹ್ಯಾಸ್ ಒಳ್ಳೇದು. ನೀವು ಏನಾದ್ರು ಮಾಡಿದ್ದೀರಾ? ಒಂದು 2-3 ಗಿಡ ನಟ್ಟಿದ್ದೇನೆ, ಇನ್ನೂ ಆಗ್ಲಿಲ್ಲ. ಜೆಮ್ ಕೆಲವು ಮೊನ್ನೆ ಕೂಡ ತಂದೆ ನಾನು, ಮಂಗಳೂರಿನ ತಂದೆ, ಕೆಲವು ಚಟ್ಟಳಿನ ತಂದೆ, ಅದೆಲ್ಲ ಹಾಕ್ತಾ ಇದ್ದೀನಿ. ಅಂದ್ರೆ ತೋಟ ನಮ್ದೆಲ್ಲ ಇಂಟರ್ಪ್ಲಾಂಟೇಶನ್. ಮೆಕ್ಸಿಕನ್ ಉಂಟು, ಇದೆ, ಆಗ್ಲಿಲ್ಲ, ಕಾಯಿ ಬಿಡ್ಲಿಕ್ಕೆ ಆಗಿಲ್ಲ. ಅದೀಗ 3 ವರ್ಷ ಆಯ್ತು. ಆಗಿಲ್ಲ 3 ವರ್ಷ ಆಯ್ತು. ಸರ್, ನೀವು ಈ ಅವಕಾಡೋ ಬಗ್ಗೆ ಹೇಳೋದು ಇತ್ತೀಚೆಗೆ ಹೆಚ್ಚಾಗಿ ಬೆಳೀತಿದ್ದಾರೆ ರಾಜ್ಯ ಸೇರಿದಂತೆ ಭಾರತದ ಪಶ್ಚಿಮ ಬಂಗಾಳ, ಅಸ್ಸಾಂ ಇರ್ಬೋದು, ಕರ್ನಾಟಕ, ಆಂಧ್ರ ಎಲ್ಲಲ್ಲಿ ಬೆಳೀತಾ ಇದ್ದಾರೆ. ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ಏರಿಯಾದಲ್ಲಿ ಕೂಡ ಬೆಳೀತಿದ್ದಾರೆ. ಅಂದ್ರೆ ಕೊಡಗಿಂದೆ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಗಿಡಗಳು. ಈಗ ಪಂಜಾಬ್, ಚಂಡೀಗಢದಲ್ಲಿ ಒಂದು ತೋಟಗಳು ತುಂಬಾ ದೊಡ್ಡ. ಅಂದ್ರೆ ಈಗ ಕುಶಾಲ್ ನಗರದಲ್ಲೂ ಒಬ್ರು ಮಾಡಿದ್ದಾರೆ. ಅಂದ್ರೆ ಅಷ್ಟು ಡ್ರಿಪ್ ಹಾಕಿ ಇದು ಮಾಡಿ ಪ್ಲಾನ್ಡ್ ಆಗಿ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ನಮ್ಮಲ್ಲಿ ಅಷ್ಟೇ ಕೆಲವರು ಕಾಫಿ ತೋಟಗಳನ್ನ ಕಡಿದು ಬೆಡ್ ರೈಸ್ ಮಾಡಿ ಮಾಡ್ತಾ ಇದ್ದಾರೆ. ಇಲ್ಲಿ ತಿತಿಮತಿ ಹತ್ರ ಒಬ್ರು ಮಾಡ್ತಾ ಇದ್ದಾರೆ ಈಗ, ನಂದ ಅಂತೇಳಿ. ಇವರು ನಮ್ಮ ನಂದನವನ ಹೋಟೆಲ್ ಅವರು, ಜಮ್ಮಡ ಅವರು. ಇಂಡಿಯನ್ ವೆರೈಟಿ ಇಲ್ಲ, ನೋ ಹ್ಯಾಸ್ ವೆರೈಟಿ. ಹಾಗೆ ಟಾಟಾದವರು ಸಾಧಾರಣ 100-200 ಎಕರೆ ಅಷ್ಟು ಮಾಡಿದ್ದಾರೆ. ಅದೆಲ್ಲ ಈಲ್ಡಿಂಗ್ ಸರ್, ಈಲ್ಡಿಂಗ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಅದೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಥರ ಮಾರ್ಕೆಟ್ ನಾವು ಕಂಡು ಹುಡ್ಕೋಬೇಕು. ಇಲ್ಲಿ ಸಣ್ಣ ಬೆಳೆಗಾರರು ನಾವು ತುಂಬ ಇದ್ದೀವಿ. ನಮಗೆ ಕೊಡಗಿನಲ್ಲಿ ಎಲ್ಲ ತೋಟದಲ್ಲೂ ಇರುವಂಥದ್ದೇ ಇದು ಅವಕಾಡೋ. ಹಾಗೆ ಮಾರ್ಕೆಟ್ ಮೈನ್ ಇದಕ್ಕೆ. ಅಂದ್ರೆ ಏಪ್ರಿಲ್ ಮೇಲಿ ಬಂದ್ರೆ ನಾವು ಇತ್ತೀಚೆಗೆ ಪರಿಚಯ ಆಗ್ತಿರೋದು ಮಾರ್ಕೆಟಿಂಗ್ ಮುಂದಕ್ಕೆ ಆಗ್ಬೋದಾ ಹೇಗೆ ಸರ್? ಖಂಡಿತ ಆಗುತ್ತೆ. ಇದಕ್ಕೆ ಖಂಡಿತ ಮಾರ್ಕೆಟ್ ಇದೆ. ಸುಮಾರು ಜನ ಈಗ ವಿಯೆಟ್ನಾಂ ಅಲ್ಲಿ ಅಷ್ಟು ಕಾಫಿ ಇದ್ದಿದ್ದನ್ನ ಕಾಫಿ ತೋಟಗಳು ತೆಗೆದು ಅವಕಾಡೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಯೂ ಅದೇ ಕಾನ್ಸೆಪ್ಟ್ ಬಂದು ಈಗ ಕೆಲವರು ಇದು ಮಾಡ್ತಾ ಇದ್ದಾರೆ, ಕೊಡಗಲ್ಲೂ ಮಾಡ್ತಾ ಇದ್ದಾರೆ. ಆದ್ರೆ ನೋಡ್ಬೇಕು, ಕಾಫಿ ಯಾವತ್ತಾದ್ರು 100 years ಬರುವಂತ ಪ್ಲಾಂಟ್ಗಳು. ಇದೆಲ್ಲ ಬಂಪರ್ ಆದ ಕೂಡಲೇ ಅದು ಹೋಗುತ್ತೆ ಒಂದೊಂದ್ಸಾರಿ. ಈ ಮರ ಎಲ್ಲ ಇದೆಲ್ಲ ಎಷ್ಟು ವರ್ಷದ ಮರ ಸರ್ ಇದು? ಇದು ಸರ್ 8 ವರ್ಷ ಆಗಿದೆ. 8 ವರ್ಷ ಆಗಿದೆ. ಒಂದ್ಸರಿ ಕೊಂಬೆ ಎಲ್ಲ ಮುರಿದು ಸಾಧಾರಣ ನಾವು 8-10 ಅಡಿಗೆ ಪ್ರೂನಿಂಗ್ ಮಾಡಿದ್ರೆ ಅದು ಆ ಸಣ್ಣ ಲೆವೆಲ್ ಅಲ್ಲಿ ಇಟ್ಕೋಬಹುದು. ಹಾಗೆಲ್ಲ ನಮಗೆ ಗೊತ್ತಾಗ್ಲಿಲ್ಲ. ಸೀಡ್ ಪ್ಲಾಂಟ್ ಇದು? ಇದೆಲ್ಲ ಸೀಡ್ ಪ್ಲಾಂಟ್ ಸರ್, ಸೀಡ್ ಪ್ಲಾಂಟ್. ಮೊದಲು 1 kg ಬರ್ತಾ ಇದ್ದು, ಈಗ 600-700 grams ಆಗಿದೆ. 1 kg ಬರ್ತಾ ಇದ್ದಂತ ಗಿಡ. ಜಾಸ್ತಿ ಆದಾಗ ಅದು ಸಣ್ಣ ಸೈಜ್ ಆಗುತ್ತೆ. ಇದು ಅಂದಾಜು 300 ಗ್ರಾಮ್ ಇರ್ಬೋದಾ? 200-300 ಗ್ರಾಮ್? 200 ಗ್ರಾಮ್ ಇರ್ಬೋದು. ನೀವು ನರ್ಸರಿ ಏನೋ ಮಾಡಿದ್ದೀರಾ? ನರ್ಸರಿ ಮಾಡ್ಲಿಲ್ಲ ನಾನು. ಇದನ್ನೆಲ್ಲ ಹಾಕ್ತೀನಿ, ನಮ್ಮ ತೋಟದಲ್ಲಿ ನಡೋದು. ಕೆಲವರು ಸರಿ ಬಂದು ತಗೊಂಡು ಹೋಗ್ತಾರೆ, ಅವರಿಗೊಂದು ಫ್ರೀ ಆಗಿ. ನಿಮ್ಮ ಹತ್ರ ಎಷ್ಟು ಅವಕಾಡೋ ಗಿಡಗಳಿದೆ ಸರ್? ಸಾಧಾರಣ 300-400 ಗಿಡ ಇರ್ಬೋದು ಸರ್ ತೋಟದಲ್ಲಿ. ಅಷ್ಟು ಯಾವ ವೆರೈಟಿ ಹಾಕಿದ್ದೀರಾ? ಎಲ್ಲಾ ವೆರೈಟಿಗಳಿದೆ ಆಲ್ಮೋಸ್ಟ್. ನಮ್ಮಲ್ಲಿ ಈಗ ಮೆಕ್ಸಿಕನ್, ರಸ್ಸೆಲ್ ಅವಕಾಡೋ ಅಂತ, ಸೌತ್ ಆಫ್ರಿಕಾದು ಇದೆ, ಆಸ್ಟ್ರೇಲಿಯಾದ್ದು ಎಲ್ಲೋ ಇದೆ, ಆಸ್ಟ್ರೇಲಿಯಾದ್ದು. ಅದೆಲ್ಲ ಕೆಲವೆಲ್ಲ ಈಲ್ಡಿಂಗ್ ಬರ್ಬೇಕಷ್ಟೇ. ಕೆಲವು 1 ವರ್ಷ ಆಗುತ್ತೆ, ಕೆಲವು ಆಗಲ್ಲ. ಹಾಸ್ ಇದೆ, ಮತ್ತೆ ಕೆಜಿ ಬರುವಂತದ್ದು ಇದೆ, ಮೆರೂನ್ ಕಲರ್ದು ಇದೆ, ಪರ್ಪಲ್ ಮೆರೂನ್, ಬ್ಲಾಕ್ ಇದೆ. ಇನ್ನೊಂದು ಕುಂಬಳಕಾಯಿ ತರ ಬರುವಂತದ್ದು ಇದೆ. ಅದು ಸಾಧಾರಣ 1 kg ಬರ್ತದೆ ಕುಂಬಳಕಾಯಿ. ತುಂಬಾ ಜನ ಬೆಳೀತಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ತಾವು? ಅವಕಾಡೋ ಎಲ್ಲರೂ ಬೆಳಿಬೋದು ಸರ್. ಇದು ಮಳೆ ಇರುವಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ನಮ್ಮ ಮಲೆನಾಡು ಝೋನ್ಗಳಲ್ಲಿ, ಯಾಕಂದ್ರೆ ಟ್ರಾಪಿಕಲ್ ಇದೆ. ಆದ್ರಿಂದ ಈಗ ಕೆಲವರು ಬಯಲುಸೀಮೆಯಲ್ಲೂ ಬೆಳೀತಿದ್ದಾರೆ. ಬಯಲುಸೀಮೆಯಲ್ಲಿ ಅಂದ್ರೆ ಕಮರ್ಷಿಯಲ್ ಆಗಿ ಬೆಳೆಯೋರು ಹಾಸ್ ಅವಕಾಡೋ, ಗ್ರಾಫ್ಟೆಡ್ ಪ್ಲಾಂಟ್ಸ್ ಇಂಥ ತಗೊಂಡ್ರೆ ಚೆನ್ನಾಗಿ ಬರ್ತದೆ. ಅವರು 18 ಅಡಿಗೆ ಒಂದು ಹಾಕೊಂಡು ರೈಸಿಂಗ್ ಬೆಡ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅದು ಚೆನ್ನಾಗಾಗುತ್ತೆ. ನಮ್ಮ ತೋಟದ ಮಧ್ಯೆ ಬೆಳೆಯುವಂತರಿಗೆ ಬೀಜದ ಗಿಡಗಳೇ ಸೂಕ್ತ ಅಂತ ಅನ್ಸುತ್ತೆ ನನಗೆ, ಕಾಫಿ ತೋಟದೊಳಗೆ ಮಧ್ಯೆ. ಮತ್ತೆ ಆದಷ್ಟು ಬಾರ್ಡರ್ಲಿ ಹಾಕಿದ್ರೆ ಬೆಟರ್. ಬೇಲಿ ಸೈಡಲ್ಲಿ ಇದೆಲ್ಲ ಅಥವಾ ರಸ್ತೆ ಸೈಡಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ. ಮಧ್ಯೆ ಹಾಕಿದ್ರೆ ನಮಗೆ ಕಾಫಿ ತೋಟಕ್ಕೂ ಪ್ರಾಬ್ಲಮ್ ಆಗುತ್ತೆ ಇರಿಗೇಷನ್ ಮಾಡುವಾಗ, ಅದೆಲ್ಲ ತಡೆ ಆಗುತ್ತೆ. ಮತ್ತೆ ನಾನು ಕಾಫಿ ಗಿಡ ಇದು ಅವಕಾಡೋನ ಒಂದು 8-9 ಅಡಿಗೆ ಕಟ್ ಮಾಡಿದ್ರೆ ಒಳ್ಳೇದು ಮಳೆಗಾಲದಲ್ಲಿ.
ಕಟ್ ಮಾಡಿ ಮೇಲೆ ಒಂದು ಪ್ಲಾಸ್ಟಿಕ್ ಕವಲು ಇಲ್ಲ ಬಾಟ್ಲ್ ಹಾಕಿದರೆ, ಪ್ಲಾಸ್ಟಿಕ್ ಬಾಟ್ಲ್ ಹಾಕಿದರೆ ಎತ್ತರಕ್ಕೆ ಹೋಗೋದಿಲ್ಲ. ಆಗ ನಮಗೆ ಕುಯ್ಲಿಕ್ಕೆ ಈಸಿ ಆಗ್ತದೆ ಅಂತ ಅಷ್ಟೇ. ಇಲ್ಲಾಂದರೆ ಮೇಲಿಂದ ಕುಯ್ಯುವಾಗ ಕೆಲವು ಸಾರಿ ಬಿದ್ದು ಒಡೆದೋಗ್ತದೆ, ನಮಗೆ ಲಾಸ್ ಆಗ್ತದೆ ಅದು. ಇದಾದರೆ ಕ್ಲೀನಾಗಿ ನಮಗೆ ಒಳ್ಳೊಳ್ಳೆ ಹಣ್ಣುಗಳು ಸಿಗುತ್ತೆ, ಮಾರಲಿಕ್ಕೂ ಅನುಕೂಲ ಆಗ್ತದೆ, ಒಳ್ಳೆ ಶೈನಿಂಗು ಇರ್ತದೆ ಕೆಲವು ಸಾರಿ. ಖಂಡಿತ ಲಾಭ ಇದೆ. ಅಂದರೆ ನಮಗೆ ಎಲ್ಲವೂ ಕೂಡ ಅನುಕೂಲ, ಎಲ್ಲವೂ ಕೂಡ. ಇವನ್ ಅದನ್ನ ಅರ್ಧ ಕಟ್ ಮಾಡಿದ್ರೆ ಅದು ಸಿಪ್ಪೆಯಲ್ಲೂ ಕೂಡ ನಾವು ತಿನ್ಬೋದು, ಅದನ್ನ ಕಪ್ಪು ಥರ ಮಾಡ್ಕೊಂಡು ತಿನ್ಬೋದು. ಬೀಜ ಅಷ್ಟೇ, ಎಣ್ಣೆ ಅದರಲ್ಲಿ ಒಳ್ಳೆ ಎಣ್ಣೆ ಸಿಗ್ತದೆ. ಮತ್ತು ಕೆಲವು ಸರಿ ಸಾಂಬಾರು ಮಾಡ್ತಾರೆ, ಆಲೂಗಡ್ಡೆ ಥರ ಇರ್ತದೆ. ಬೀಜನ ಒಂದು 8 ಪೀಸ್ ಮಾಡಿ ಇದು ಮಾಡಿದ್ರು ಸಾಂಬಾರು ಥರನೂ ಆಗ್ತದೆ. ಪೌಡ್ರು ಮಾಡ್ತಾರೆ ಒಣಗಿದ್ದು. ಹಾಗೆ ಏನೆಲ್ಲ ಈ ಕಲ್ಪವೃಕ್ಷ ಥರನೇ ಇದೊಂದು. ಅವಕ್ಕೂ ಎಕ್ಸೆಪ್ಟ್ ಎಲೆ ಕಾಣ್ತದೆ. ಅದು ಕಾಫಿಲಿ ಮಾಡೋದು ಗೊತ್ತಿದೆ, ಇದರಲ್ಲಿ ನನಗೆ ಅಷ್ಟಾಗಿ ಅನುಭವ ಇಲ್ಲ. ಫಾರಿನ್ ಇರ್ಬೋದು. ಕಸಿ ಈಗ ನನ್ನ ಹತ್ರ ಬಂದು ಸಯಾನ್ ತಗೊಂಡು ಹೋಗ್ತಾರೆ ತುಂಬ ನರ್ಸರಿ ಅವರು. ಈಗ ಬನ್ನೂರು ಇಲ್ಲಿಂದ ಬಂದು ನರ್ಸರಿ ಅವರು ತಗೊಂಡು ಹೋಗ್ತಾರೆ, ಒಳ್ಳೆ ಗಿಡದು ಸಯಾನ್. ನನಗೆ ಒಂದು ಕಟ್ಟಿಂಗಿಗೆ 2 ರೂಪಾಯಿ ಎಲ್ಲ ಕೊಡ್ತಾರೆ ಕೆಲವು ಸಾರಿ ಸಯಾನ್ಗಳಿಗೆ. ಅದು ಲಾಭನೇ ಅಲ್ವಾ. ಅದು ಪ್ರೂನಿಂಗ್ ಮಾಡಿದಷ್ಟು ನಮಗೆ ನೆಕ್ಸ್ಟ್ ಒಂದು 1000 ಕಡ್ಡಿ ಮೇಲೆ ಸಿಗುತ್ತೆ. ಅದು ಬನ್ನೂರಿನವರು ಬಂದು ಕೆಲವು ನರ್ಸರಿ ಅವರು ತಗೊಂಡು ಹೋಗ್ತಾರೆ. ಹೇಳಿ.